ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಸುಗಳ ಕೆಚ್ಚಲನ್ನು ಕೊಯ್ದಂತಹ ಘಟನೆಗೆ ಸಂಬಂಧಪಟ್ಟಂತೆ ವಿಕೃತಿಯ ಘಟನೆಗೆ ಸಂಬಂಧಪಟ್ಟಂತೆ ಸಿಎಂ ಹಾಗೆ ಹೋಮ್ ಮಿನಿಸ್ಟರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಸುಗಳ ಕೆಚ್ಚಲು ಕೊಯ್ದ ದುಷ್ಟರ ಕ್ರೌರ್ಯ ರಾಜಕೀಯಕ್ಕಾಗಿ ಈ ವಿಚಾರವನ್ನು ಬಳಸಿಕೊಳ್ಳಬೇಡಿ, ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇನ್ನು ಹಸು ಕೆಚ್ಚಲು ಕೊಯ್ದ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ಹಸುಗಳ ಕೆಚ್ಚಲು ಕೊಯ್ದ ದುಷ್ಟರ ಕ್ರೌರ್ಯದ ವಿಚಾರವಾಗಿ ಮಾಹಿತಿನೇ ಇಲ್ಲ ಅಂತ ಹೇಳಿದ್ದಾರೆ ಸನ್ಮಾನ್ಯ ಶ್ರೀ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು. ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಮಾತಾಡಿದ್ದಾರೆ ಕೇಳಿ. ನಾನು ರಿಪೋರ್ಟ್ ತೊಗೊಳ್ತೀನಿ, ಏನು ಅಂತ ಗೊತ್ತಿಲ್ಲ ನನಗೆ. ಆ ಸ್ಟೇಷನ್ ಲಿಮಿಟ್ಸಲ್ಲೇ ಅವರು ಹ್ಯಾಂಡಲ್ ಮಾಡಿರ್ತಾರೆ. ಅದನ್ನು ನಾನು ರಿಪೋರ್ಟ್ ತೊಗೊಳ್ತೀನಿ. ರಿಪೋರ್ಟ್ ತೊಗೊಂಡು ಏನು ಕ್ರಮ ತಗೊಳ್ಬೇಕೋ ಅದನ್ನು SP ಅವರಿಗೆ ಮಾತಾಡ್ತೀನಿ. ನಾನು ರಿಪೋರ್ಟ್ ತೊಗೊಳ್ತೀನಿ, ಏನು ಅಂತ ಗೊತ್ತಿಲ್ಲ ನನಗೆ. ಆ ಸ್ಟೇಷನ್ ಲಿಮಿಟ್ಸಲ್ಲೇ ಅವರು ಹ್ಯಾಂಡಲ್ ಮಾಡಿರ್ತಾರೆ. ಅದನ್ನು ನಾನು ರಿಪೋರ್ಟ್ ತೊಗೊಳ್ತೀನಿ. ರಿಪೋರ್ಟ್ ತೊಗೊಂಡು ಏನು ಕ್ರಮ ತಗೊಳ್ಬೇಕೋ ಅದನ್ನು SP ಅವರಿಗೆ ಮಾತಾಡ್ತೀನಿ. ನಾನು ರಿಪೋರ್ಟ್ ತೊಗೊಳ್ತೀನಿ, ಏನು ಅಂತ ಗೊತ್ತಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಸುಗಳ ಕೆಚ್ಚಲನ್ನು ಕೊಯ್ದಂತಹ ಘಟನೆಗೆ ಸಂಬಂಧಪಟ್ಟಂತೆ ವಿಕೃತಿಯ ಘಟನೆಗೆ ಸಂಬಂಧಪಟ್ಟಂತೆ ಸಿಎಂ ಹಾಗೆ ಹೋಮ್ ಮಿನಿಸ್ಟರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಸುಗಳ ಕೆಚ್ಚಲು ಕೊಯ್ದ ದುಷ್ಟರ ಕ್ರೌರ್ಯ ರಾಜಕೀಯಕ್ಕಾಗಿ ಈ ವಿಚಾರವನ್ನು ಬಳಸಿಕೊಳ್ಳಬೇಡಿ, ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇನ್ನು ಹಸು ಕೆಚ್ಚಲು ಕೊಯ್ದ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ಹಸುಗಳ ಕೆಚ್ಚಲು ಕೊಯ್ದ ದುಷ್ಟರ ಕ್ರೌರ್ಯದ ವಿಚಾರವಾಗಿ ಮಾಹಿತಿನೇ ಇಲ್ಲ ಅಂತ ಹೇಳಿದ್ದಾರೆ ಸನ್ಮಾನ್ಯ ಶ್ರೀ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು. ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಮಾತಾಡಿದ್ದಾರೆ ಕೇಳಿ. ನಾನು ರಿಪೋರ್ಟ್ ತೊಗೊಳ್ತೀನಿ, ಏನು ಅಂತ ಗೊತ್ತಿಲ್ಲ ನನಗೆ. ಆ ಸ್ಟೇಷನ್ ಲಿಮಿಟ್ಸಲ್ಲೇ ಅವರು ಹ್ಯಾಂಡಲ್ ಮಾಡಿರ್ತಾರೆ. ಅದನ್ನು ನಾನು ರಿಪೋರ್ಟ್ ತೊಗೊಳ್ತೀನಿ. ರಿಪೋರ್ಟ್ ತೊಗೊಂಡು ಏನು ಕ್ರಮ ತಗೊಳ್ಬೇಕೋ ಅದನ್ನು SP ಅವರಿಗೆ ಮಾತಾಡ್ತೀನಿ. ನಾನು ರಿಪೋರ್ಟ್ ತೊಗೊಳ್ತೀನಿ, ಏನು ಅಂತ ಗೊತ್ತಿಲ್ಲ ನನಗೆ. ಆ ಸ್ಟೇಷನ್ ಲಿಮಿಟ್ಸಲ್ಲೇ ಅವರು ಹ್ಯಾಂಡಲ್ ಮಾಡಿರ್ತಾರೆ. ಅದನ್ನು ನಾನು ರಿಪೋರ್ಟ್ ತೊಗೊಳ್ತೀನಿ. ರಿಪೋರ್ಟ್ ತೊಗೊಂಡು ಏನು ಕ್ರಮ ತಗೊಳ್ಬೇಕೋ ಅದನ್ನು SP ಅವರಿಗೆ ಮಾತಾಡ್ತೀನಿ. ನಾನು ರಿಪೋರ್ಟ್ ತೊಗೊಳ್ತೀನಿ, ಏನು ಅಂತ ಗೊತ್ತಿಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಮಾತಾಡಿದ್ದಾರೆ ಕೇಳಿ. ನಾನು ರಿಪೋರ್ಟ್ ತೊಗೊಳ್ತೀನಿ, ಏನು ಅಂತ ಗೊತ್ತಿಲ್ಲ ನನಗೆ. ಆ ಸ್ಟೇಷನ್ ಲಿಮಿಟ್ಸಲ್ಲೇ ಅವರು ಹ್ಯಾಂಡಲ್ ಮಾಡಿರ್ತಾರೆ. ಅದನ್ನು ನಾನು ರಿಪೋರ್ಟ್ ತೊಗೊಳ್ತೀನಿ. ರಿಪೋರ್ಟ್ ತೊಗೊಂಡು ಏನು ಕ್ರಮ ತಗೊಳ್ಬೇಕೋ ಅದನ್ನು SP ಅವರಿಗೆ ಮಾತಾಡ್ತೀನಿ. ನಾನು ರಿಪೋರ್ಟ್ ತೊಗೊಳ್ತೀನಿ, ಏನು ಅಂತ ಗೊತ್ತಿಲ್ಲ ನನಗೆ. ಆ ಸ್ಟೇಷನ್ ಲಿಮಿಟ್ಸಲ್ಲೇ ಅವರು ಹ್ಯಾಂಡಲ್ ಮಾಡಿರ್ತಾರೆ. ಅದನ್ನು ನಾನು ರಿಪೋರ್ಟ್ ತೊಗೊಳ್ತೀನಿ. ರಿಪೋರ್ಟ್ ತೊಗೊಂಡು ಏನು ಕ್ರಮ ತಗೊಳ್ಬೇಕೋ ಅದನ್ನು SP ಅವರಿಗೆ ಮಾತಾಡ್ತೀನಿ. ನಾನು ರಿಪೋರ್ಟ್ ತೊಗೊಳ್ತೀನಿ, ಏನು ಅಂತ ಗೊತ್ತಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಸುಗಳ ಕೆಚ್ಚಲನ್ನು ಕೊಯ್ದಂತಹ ಘಟನೆಗೆ ಸಂಬಂಧಪಟ್ಟಂತೆ ವಿಕೃತಿಯ ಘಟನೆಗೆ ಸಂಬಂಧಪಟ್ಟಂತೆ ಸಿಎಂ ಹಾಗೆ ಹೋಮ್ ಮಿನಿಸ್ಟರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಸುಗಳ ಕೆಚ್ಚಲು ಕೊಯ್ದ ದುಷ್ಟರ ಕ್ರೌರ್ಯ ರಾಜಕೀಯಕ್ಕಾಗಿ ಈ ವಿಚಾರವನ್ನು ಬಳಸಿಕೊಳ್ಳಬೇಡಿ, ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇನ್ನು ಹಸು ಕೆಚ್ಚಲು ಕೊಯ್ದ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ಹಸುಗಳ ಕೆಚ್ಚಲು ಕೊಯ್ದ ದುಷ್ಟರ ಕ್ರೌರ್ಯದ ವಿಚಾರವಾಗಿ ಮಾಹಿತಿನೇ ಇಲ್ಲ ಅಂತ ಹೇಳಿದ್ದಾರೆ ಸನ್ಮಾನ್ಯ ಶ್ರೀ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು. ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಮಾತಾಡಿದ್ದಾರೆ ಕೇಳಿ. ನಾನು ರಿಪೋರ್ಟ್ ತೊಗೊಳ್ತೀನಿ, ಏನು ಅಂತ ಗೊತ್ತಿಲ್ಲ ನನಗೆ. ಆ ಸ್ಟೇಷನ್ ಲಿಮಿಟ್ಸಲ್ಲೇ ಅವರು ಹ್ಯಾಂಡಲ್ ಮಾಡಿರ್ತಾರೆ.
ಅದನ್ನು ನಾನು ರಿಪೋರ್ಟ್ ತೊಗೊಳ್ತೀನಿ. ರಿಪೋರ್ಟ್ ತೊಗೊಂಡು ಏನು ಕ್ರಮ ತಗೊಳ್ಬೇಕೋ ಅದನ್ನು SP ಅವರಿಗೆ ಮಾತಾಡ್ತೀನಿ. ಅದು ನಾನು ರಿಪೋರ್ಟ್ ತೊಗೊಳ್ತೀನಿ. ಏನು ಅಂತ ಗೊತ್ತಿಲ್ಲ ನನಗೆ. ಆ ಸ್ಟೇಷನ್ ಲಿಮಿಟ್ಸಲ್ಲಿ ಅವರು ಹ್ಯಾಂಡಲ್ ಮಾಡಿರ್ತಾರೆ. ಅದನ್ನು ನಾನು ರಿಪೋರ್ಟ್ ತೊಗೊಳ್ತೀನಿ. ರಿಪೋರ್ಟ್ ತೊಗೊಂಡು ಏನು ಕ್ರಮ ತಗೊಳ್ಬೇಕೋ ಅದನ್ನು SP ಅವರಿಗೆ ಮಾತಾಡ್ತೀನಿ. ಅದು ನಾನು ರಿಪೋರ್ಟ್ ತೊಗೊಳ್ತೀನಿ. ಏನು ಅಂತ ಗೊತ್ತಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಸುಗಳ ಕೆಚ್ಚಲನ್ನು ಕೊಯ್ದಂತಹ ಘಟನೆಗೆ ಸಂಬಂಧಪಟ್ಟಂತೆ, ವಿಕೃತಿಯ ಘಟನೆಗೆ ಸಂಬಂಧಪಟ್ಟಂತೆ CM ಹಾಗೆ ಹೋಮ್ ಮಿನಿಸ್ಟರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಸುಗಳ ಕೆಚ್ಚಲು ಕೊಯ್ದ ದುಷ್ಟರ ಕ್ರೌರ್ಯ ರಾಜಕೀಯಕ್ಕಾಗಿ ಈ ವಿಚಾರವನ್ನು ಬಳಸಿಕೊಳ್ಳಬೇಡಿ, ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಅಂತ ಹೇಳಿದ್ದಾರೆ CM ಸಿದ್ದರಾಮಯ್ಯ ಅವರು. ಇನ್ನು ಹಸು ಕೆಚ್ಚಲು ಕೊಯ್ದ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ಹಸುಗಳ ಕೆಚ್ಚಲು ಕೊಯ್ದ ದುಷ್ಟರ ಕ್ರೌರ್ಯದ ವಿಚಾರವಾಗಿ ಮಾಹಿತಿನೇ ಇಲ್ಲ ಅಂತ ಹೇಳಿದ್ದಾರೆ ಸನ್ಮಾನ್ಯ ಶ್ರೀ ಗೃಹ ಸಚಿವರಾಗಿರುವಂಥ ಡಾಕ್ಟರ್ G ಪರಮೇಶ್ವರ್ ಸಾಹೇಬರು. CM ಸಿದ್ದರಾಮಯ್ಯ ಅವರು ಹಾಗೆ ಡಾಕ್ಟರ್ G ಪರಮೇಶ್ವರ್ ಅವರು ಏನು ಮಾತಾಡಿದ್ದಾರೆ ಕೇಳಿ. ಅದು ನಾನು ರಿಪೋರ್ಟ್ ತೊಗೊಳ್ತೀನಿ. ಏನು ಅಂತ ಗೊತ್ತಿಲ್ಲ ನನಗೆ. ಆ ಸ್ಟೇಷನ್ ಲಿಮಿಟ್ಸಲ್ಲಿ ಅವರು ಹ್ಯಾಂಡಲ್ ಮಾಡಿರ್ತಾರೆ. ಅದನ್ನು ನಾನು ರಿಪೋರ್ಟ್ ತೊಗೊಳ್ತೀನಿ. ರಿಪೋರ್ಟ್ ತೊಗೊಂಡು ಏನು ಕ್ರಮ ತಗೊಳ್ಬೇಕೋ ಅದನ್ನು SP ಅವರಿಗೆ ಮಾತಾಡ್ತೀನಿ. ಅದು ನಾನು ರಿಪೋರ್ಟ್ ತೊಗೊಳ್ತೀನಿ. ಏನು ಅಂತ ಗೊತ್ತಿಲ್ಲ ನನಗೆ. ಆ ಸ್ಟೇಷನ್ ಲಿಮಿಟ್ಸಲ್ಲಿ ಅವರು ಹ್ಯಾಂಡಲ್ ಮಾಡಿರ್ತಾರೆ. ಅದನ್ನು ನಾನು ರಿಪೋರ್ಟ್ ತೊಗೊಳ್ತೀನಿ. ರಿಪೋರ್ಟ್ ತೊಗೊಂಡು ಏನು ಕ್ರಮ ತಗೊಳ್ಬೇಕೋ ಅದನ್ನು SP ಅವರಿಗೆ ಮಾತಾಡ್ತೀನಿ. ಅದು ನಾನು ರಿಪೋರ್ಟ್ ತೊಗೊಳ್ತೀನಿ. ಏನು ಅಂತ ಗೊತ್ತಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಸುಗಳ ಕೆಚ್ಚಲನ್ನು ಕೊಯ್ದಂತಹ ಘಟನೆಗೆ ಸಂಬಂಧಪಟ್ಟಂತೆ, ವಿಕೃತಿಯ ಘಟನೆಗೆ ಸಂಬಂಧಪಟ್ಟಂತೆ CM ಹಾಗೆ ಹೋಮ್ ಮಿನಿಸ್ಟರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಸುಗಳ ಕೆಚ್ಚಲು ಕೊಯ್ದ ದುಷ್ಟರ ಕ್ರೌರ್ಯ ರಾಜಕೀಯಕ್ಕಾಗಿ ಈ ವಿಚಾರವನ್ನು ಬಳಸಿಕೊಳ್ಳಬೇಡಿ, ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಅಂತ ಹೇಳಿದ್ದಾರೆ CM ಸಿದ್ದರಾಮಯ್ಯ ಅವರು. ಇನ್ನು ಹಸು ಕೆಚ್ಚಲು ಕೊಯ್ದ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ಹಸುಗಳ ಕೆಚ್ಚಲು ಕೊಯ್ದ ದುಷ್ಟರ ಕ್ರೌರ್ಯದ ವಿಚಾರವಾಗಿ ಮಾಹಿತಿನೇ ಇಲ್ಲ ಅಂತ ಹೇಳಿದ್ದಾರೆ ಸನ್ಮಾನ್ಯ ಶ್ರೀ ಗೃಹ ಸಚಿವರಾಗಿರುವಂಥ ಡಾಕ್ಟರ್ G ಪರಮೇಶ್ವರ್ ಸಾಹೇಬರು. CM ಸಿದ್ದರಾಮಯ್ಯ ಅವರು ಹಾಗೆ ಡಾಕ್ಟರ್ G ಪರಮೇಶ್ವರ್ ಅವರು ಏನು ಮಾತಾಡಿದ್ದಾರೆ ಕೇಳಿ. ಅದು ನಾನು ರಿಪೋರ್ಟ್ ತೊಗೊಳ್ತೀನಿ. ಏನು ಅಂತ ಗೊತ್ತಿಲ್ಲ ನನಗೆ. ಆ ಸ್ಟೇಷನ್ ಲಿಮಿಟ್ಸಲ್ಲಿ ಅವರು ಹ್ಯಾಂಡಲ್ ಮಾಡಿರ್ತಾರೆ. ಅದನ್ನು ನಾನು ರಿಪೋರ್ಟ್ ತೊಗೊಳ್ತೀನಿ. ರಿಪೋರ್ಟ್ ತೊಗೊಂಡು ಏನು